ಹಂಗನ್ನಿ ನಿಂದೆ ಸುಮ್ಮನಿರವ. ಆ ಪೇಪರ್ ತೋರಿಸು ಅಪ್ಪಿ, ಕೆಳಗಿಡು. ಚಾಕು ಫೋಟೋ ತೆಗೆದಿತ್ತು. ನಾನು ಔಟ ಕಟ್ ಮಾಡ್ತೀನಿ. ಅಮ್ಮ ನಾನು ಔಟ ಬೇಗ ಕಟ್ ಮಾಡ್ತೀನಿ. ಏನ್ ಮಾಡ್ತಾ ಇದ್ದೀರಾ ನೀವು? ಪಾಪ್ಕಾರ್ನ್. ಮಿಂಚು ಏನ್ ಮಾಡ್ತಾ ಇದ್ದೀರಾ? ಪಾಪ್ಕಾರ್ನ್ 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 ಮಾಡ್ತಾ ಇದ್ದೀನಿ. ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂದರೆ, ನನ್ನ ದೊಡ್ಡ ಮಗಳಿಗೆ ಪಾಪ್ಕಾರ್ನ್ ಬಕೆಟ್ ಬರುತ್ತಲ್ಲ, ಸೊ ಆ ರೀತಿ ಕ್ರಾಫ್ಟ್ ಮಾಡ್ಕೊಂಡು ಬರೋದಿತ್ತು. ನಂಗೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ನಾನು ನೀನೇ ಮಾಡ್ಕೊಕಂದ ಅಂತ ಅಂದೆ. ಪಾಪ ಅವಳೇ ಐಡಿಯಾ ಉಪಯೋಗಿಸಿ ಟಿಶ್ಯೂ ಪೇಪರ್ನ ತೊಗೊಂಡು ಪಾಪ್ಕಾರ್ನ್ನ ರೆಡಿ ಮಾಡ್ತಿದ್ದಾಳೆ. ನಿಜವಾಗ್ಲೂ ನನಗೆ ಐಡಿಯಾ ಬರ್ತಿರ್ಲಿಲ್ಲ ಅನಿಸುತ್ತೆ, ನಾನು ವಿಡಿಯೋ ಎಲ್ಲ ನೋಡಬೇಕಾಗಿತ್ತು. ಬಟ್ ಅವಳೆಲ್ಲ ನೋಡಿರ್ಬೋದು, ಇಲ್ಲಾಂದರೆ ಕ್ಲಾಸಲ್ಲಿ ನೋಡಿರ್ತಾಳೆ ಅನಿಸುತ್ತೆ. ಸೊ ಟಿಶ್ಯೂ ಪೇಪರ್ನ ತೊಗೊಂಡು ಅದಕ್ಕೆ ಗಮ್ ಹಾಕಿ ಪಾಪ್ಕಾರ್ನ್ ಮಾಡಿ ತೊಗೊಂಬಂದು ತೋರಿಸಿದ್ಲು. ಅದ್ಮೇಲೆ ಸ್ವಲ್ಪ ಆರೆಂಜು ಮತ್ತು ಯೆಲ್ಲೋ ಕಲರ್ನ ಹಾಕಿ ಕಲರಿಂಗ್ ಮಾಡಿ ಮಾಡ್ತಾಯಿದ್ಲು. ನನ್ನ ಚಿಕ್ಕ ಮಗಳು ಅವ್ರ ಜೊತೆ ಸೇರಿಕೊಂಡು ನಾನು ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ. ಸೊ ಅದನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಪಾಪ ನಾನೇನು ಸಪೋರ್ಟ್ ಮಾಡಿಲ್ಲ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಹೆಲ್ಪ್ ಮಾಡೋಕ್ಕೆ ಕುತ್ಕೊತಾ ಇದ್ದೀನಿ. ಸ್ವಲ್ಪ ಬಕೆಟ್ ಎಲ್ಲ ಮಾಡೋದಕ್ಕೆ ಕಲರ್ ಎಲ್ಲ ಮಾಡಬೇಕಲ್ವಾ, ಸೊ ಅದಕ್ಕೆ ಮತ್ತೆ ಪಾಪ್ಕಾರ್ನ್ ಸ್ವಲ್ಪ ರೋಲಿಂಗ್ ನೀಟಾಗಿ ಆಗಿರಲಿಲ್ಲ. ಸೊ ಅದನ್ನೆಲ್ಲ ಹೆಲ್ಪ್ ಮಾಡಿ ಅವಳಿಗೆ ಹೇಳ್ಕೊಡ್ತಾ ಇದ್ದೆ ಈ ರೀತಿ ಮಾಡೋ ಅಂತ. ಇನ್ನು ನನ್ನ ಚಿಕ್ಕ ಮಗಳು ಕೇಳ್ಬೇಕಾ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಅವಳಿಗೆ ಅಮ್ಮ ಹಾಕಿ ಎಲ್ಲ ಅಂಟಿಸ್ತಾ ಇದ್ದಾಳೆ. ಸೊ ಮಾಡ್ಕೊಳ್ಳಿ, ಅವಳೆ ಬೆಳೆವ ಸಿರಿ ಮೊಳಕೆಯಲ್ಲಿ ಅಂತ ಚಿಕ್ಕವನಿಂದನೇ ಕಲ್ತ್ಕೊತಾ ಇದ್ರೆ ಅದೇ ಅಭ್ಯಾಸ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೂ ಹೇಳ್ಕೊಡ್ತಾ ಇದ್ದೀನಿ. ಸೊ ಅವಳು ಕುತ್ಕೊಂಡು ಮಾಡ್ತಾ ಇದ್ದಾಳೆ. ಇನ್ನು ಬೇಡ ಅಂದರೆ ಅಳ್ತಾಳೆ, ನಮಗೆ ಮಾಡೋಕ್ಕೆ ಬಿಡಲ್ಲ. ಸೊ ಜೊತೆಗೆ ಸ್ವಲ್ಪ ಏನೂ ಅಷ್ಟೊಂದು ಡೇಂಜರಸ್ ಏನಿರಲ್ವಲ್ಲ, ಸೊ ಹಾಕ್ಕೊಂಡು ಗಮ್ಮೆಲ್ಲ ಹಾಕಿ ಅವಳು ಕೂಡ ರೋಲ್ ಮಾಡ್ತಾ ಇದ್ದಾಳೆ. ನೋಡಿ ಅಮ್ಮ ಆಯಿತು ಅಂತ. ಇದೇ ರೀತಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಸೊ ಫಸ್ಟು ನಾನು ಪಾಪ್ಕಾರ್ನ್ ಇದು ರೆಡಿ ಮಾಡೋಕ್ಕೆ ಒಂದು ಬ್ರೌನ್ದು ಶೀಟ್ ತೊಗೊಂಡೆ. ಬ್ರೌನ್ ರಟ್ ಬರುತ್ತಲ್ವ, ಅದನ್ನು ತೊಗೊಂಡು ಮೇಲ್ಗಡೆ ಓವಲ್ ಶೇಪು ಮತ್ತು ಕೆಳಗಡೆ ಸ್ವಲ್ಪ ಶಾರ್ಪ್ ಎಡ್ಜಲ್ಲಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಒಂದು ವೈಟ್ ಪೀಸ್ನ ಕಟ್ ಮಾಡಿ ಅಂಟಿಸ್ಕೊಂಡಿದ್ದೀನಿ. ಮೇಲೆ ಪಾಪ್ಕಾರ್ನ್ ಅಂಟಿಸೋದಕ್ಕೆ ಬ್ರೌನ್ ಇದ್ರ ಮೇಲೆ ಗಮ್ನ ಹಾಕ್ಕೊತಾ ಇದ್ದೀನಿ. ಅದ್ರ ಮೇಲೆ ಟಿಶ್ಯೂ ಪೇಪರಲ್ಲಿ ಮಾಡಿದ್ದೀವಲ್ಲ ಅದನ್ನೆಲ್ಲ ಅಂಟಿಸ್ಬಿಟ್ರೆ ಪಾಪ್ಕಾರ್ನ್ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದಾಗೆ ಅಂಟಿಸ್ತಾ ಇದ್ದೀನಿ. ನನಗೆ ಅವಳ ಐಡಿಯಾ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಅವಳಿಗೂ ಅಂಟಿಸೋಕೆ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡು ಅಂತ ನಾನು ಹಾಗೆಯೇ ರೆಡಿ ಮಾಡ್ಕೊತಾ ಇದ್ದೀನಿ. ಮಕ್ಕಳು ಕೈಲಿ ಸ್ವಲ್ಪ ಈ ಥರ ಕ್ರಿಯೇಟಿವಿಟಿಯಾಗಿ ಮಾಡಿಸಿದ್ರೆ, ತುಂಬ ಖುಷಿಯಿಂದ ಮಾಡಿದಾಗ ನಾವು ಹೇಳ್ಕೊಟ್ರೆ ಇನ್ನೂ ಚೆನ್ನಾಗಿ ಕಲಿತಾರೆ. ನಾವೇ ನೆಗ್ಲೆಕ್ಟ್ ಮಾಡಿಬಿಟ್ರೆ ಪಾಪ ಏನೋ ನನ್ನ ಮಗಳು ಒಂದ್ಸಲಿ ಮಾಡಿದ್ಲು, ಇನ್ನೊಂದ್ಸಲಿ ನೆಗ್ಲೆಕ್ಟ್ ಮಾಡಿದ್ರೆ ಮತ್ತೆ ಮಕ್ಕಳಿಗೆ ಆ ಕ್ರಿಯೇಟಿವಿಟಿ ಬರಲ್ಲ. ಸೊ ನನಗೆ ಬೇಜಾರಾಯಿತು ನನ್ನ ಮೇಲೆ ಈ ರೀತಿ ಮಾಡಿದ್ನಲ್ಲ ಅಂತ. ಸೊ ಅದಕ್ಕೆ ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಪಾಪ್ಕಾರ್ನ್ ಎಲ್ಲ ರೆಡಿ ಆಯಿತು. ಇವಾಗ ಬಾಕ್ಸು ರೆಡ್ ಮತ್ತು ವೈಟ್ ಕಲರ್ ಇರುತ್ತಲ್ವ ಬಕೆಟು, ಸೊ ಅದಕ್ಕೋಸ್ಕರ ಪೇಂಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಪೆನ್ಸಿಲಲ್ಲಿ ಡ್ರಾ ಮಾಡಿಕೊಂಡು, ಸೊ ಆಲ್ರೆಡಿ ವೈಟ್ ಇತ್ತು, ಅದಕ್ಕೆ ರೆಡ್ ಕಲರ್ ಆ ಕಡೆ ಕಲರ್ ಮಾಡಿಕೊಂಡು ಮಧ್ಯ ಒಂದು ಪಾಪ್ಕಾರ್ನ್ ಅಂತ ಬರೆದ್ಬಿಟ್ಟು ಸ್ಟಿಕ್ ಮಾಡ್ತಾ ಇದ್ದೀವಿ. ಅವಳಿಗೆ ಆ್ಯಕ್ಚುಲಿ ಇವತ್ತೇ ತೊಗೊಂಡೋಗಿ ಕೊಡಬೇಕಾಗಿತ್ತು, ಅವಳು ಮರ್ತ್ಕೊಂಡ್ಬಿಟ್ಟಿದ್ಲು, ನಾನು ಕೂಡ ನೋಡಿರಲಿಲ್ಲ. ಸೊ ಈ ಥರ ರೆಡಿ ಮಾಡಿಬಿಟ್ರೆ ನಾಳೆ ತೊಗೊಂಡೋಗ್ಬೋದು ಅಂತ ಎಲ್ಲ ಸ್ಟಿಕ್ ಮಾಡಿ ರೆಡಿ ಮಾಡ್ತಾಯಿದ್ದೀವಿ. ಸೊ ಫೈನಲಿ ನಮ್ಮದು ಪಾಪ್ಕಾರ್ನ್ ಬಕೆಟ್ ರೆಡಿ ಆಗಿದೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನಂಗೆ ಆ ಪಾಪ್ಕಾರ್ನ್ ಶೇಪೇ ತುಂಬ ಇಷ್ಟ ಆಯಿತು, ಕ್ರಿಯೇಟಿವ್ ಆಗಿ. ಅದ್ರ ಮೇಲೆ ಸ್ವಲ್ಪ ಯೆಲ್ಲೋ ಮತ್ತು ಬ್ರೌನ್ ಕಲರ್ನ ತೊಗೊಂಡು ಪೇಂಟ್ ಮಾಡಿಬಿಟ್ರೆ ಸ್ವಲ್ಪ ಪಾಪ್ಕಾರ್ನ್ ರೋಸ್ಟ್ ಆಗಿದ್ದ ಕಲರ್ ಬರುತ್ತಲ್ವ, ಸೊ ಆ ರೀತಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಬ್ರೌನ್ ಸ್ವಲ್ಪ ಯೆಲ್ಲೋ ಕಲರ್ ಸ್ವಲ್ಪ ತೊಗೊಂಡು ಆ ಪಾಪ್ಕಾರ್ನ್ ರೋಲ್ ಇದೆಯಲ್ಲ ಅದ್ರ ಮೇಲೆ ಕಲರ್ ಮಾಡ್ತಾಯಿದ್ದೀನಿ. ಇವಾಗ ನೀಟಾಗಿ ಪಾಪ್ಕಾರ್ನ್ ಥರ ಕಾಣುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು, ಚೆನ್ನಾಗಿ ಅನ್ನಿಸ್ತಾ ಇತ್ತು. ನನ್ನ ಮಗಳೂ ಖುಷಿಪಟ್ಟಳು ಚೆನ್ನಾಗಿದೆ ಅಂತ. ಈ ಥರ ಸಣ್ಣ ಪುಟ್ಟದ್ದು ಸ್ಕೂಲ್ಗಳಾಗಲಿ ಮನೆಗಳಲ್ಲಾಗಲಿ ಮಾಡಿಸ್ತಾ ಇದ್ದರೆ ಮಕ್ಳಿಗೊಂದು ಐಡಿಯಾಸ್ ಬರುತ್ತೆ. ನನಗೂ ಅಷ್ಟೇ ನಿಜವಾಗ್ಲೂ ಇದರೆಲ್ಲ ಐಡಿಯಾ ಇಲ್ಲ, ಯಾಕಂದರೆ ನಾವೆಲ್ಲ ಓದುವಾಗ ಈ ಥರ ಕ್ರಿಯೇಟಿವಿಟಿಯಾಗಿ ಮಾಡಿ ಅಂತ ಯಾರೂ ಹೇಳ್ತಿರ್ಲಿಲ್ಲ, ಅಷ್ಟೊಂದು ಇಂಟ್ರೆಸ್ಟು ಇರಲಿಲ್ಲ ಯಾರಿಗೂ. ಕೆಲವ್ರು ಮಾಡ್ತಾಯಿದ್ರು, ತುಂಬ ಕಾಮನ್ ಆಗಿ ಏನಿರ್ತಿಲ್ಲ. ಬಟ್ ಇವಾಗ ಎಲ್ಲ ಸ್ಕೂಲಲ್ಲೂ ಆ್ಯಕ್ಟಿವಿಟೀಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಮಕ್ಕಳನ್ನು ಮಾಡ್ಕೊಂಡು ಬರಬೇಕು ಅಂತಿರುತ್ತೆ. ಬಟ್ ತುಂಬ ಚೆನ್ನಾಗಿ ಅನಿಸುತ್ತೆ, ಮಕ್ಕಳು ಇನ್ವಾಲ್ವ್ ಆಗಿ ಮಾಡ್ತಾರೆ. ಸೊ ನನ್ನ ಮಗಳೂ ಅಷ್ಟೇ ತುಂಬ ಖುಷಿಪಟ್ಟು ಇಷ್ಟಪಟ್ಟು ಮಾಡಿದ್ಲು. ಸೊ ಫೈನಲಿ ಒಂದು ಟಚ್ ಕೊಟ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಬಟ್ ನನಗೆ ನೋಡೋದಕ್ಕೆ ತುಂಬ ಇಷ್ಟ ಆಯಿತು. ಇದನ್ನು ನೋಡಿಬಿಟ್ಟು ನನ್ನ ಚಿಕ್ಕ ಮಗಳು ಕೂಡ ಅಮ್ಮ ನನಗೂ ಮಾಡಿಕೊಡು ಅಂತ ಹೇಳ್ತಾ ಇದ್ಲು. ಸೊ ಅವಳ ನೇಮು ಕೂಡ ಬರೀಬೇಕಾಗಿತ್ತು, ಅದಕ್ಕೆ ಕೆಳಗಡೆ ಒಂದು ವೈಟ್ ಪೇಪರ್ ಅನಿಸಿ ಶ್ರೀಗೌರಿ ಅವಳು 2nd ಸ್ಟ್ಯಾಂಡರ್ಡ್ B ಸೆಕ್ಷನ್. ಸೊ ಅವಳ ನೇಮ್ನ ಬರೆದ್ಬಿಟ್ಟು ಕೆಳಗಡೆ ಅಂಟಿಸಿದ್ದೀನಿ. ಸೊ ಇದು ನಮ್ಮ ಮನೆಯದು ಒಂದು ಪಾಪ್ಕಾರ್ನ್ ಕತೆ ಆಗಿತ್ತು, ತುಂಬ ಚೆನ್ನಾಗಿತ್ತು. ನಿಮಗೆಲ್ಲ ಹೇಗೆ ಅನ್ನಿಸ್ತು? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.